ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನೋಡುತ್ತಿರುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ದೇವರು ಈ ತಿಂಗಳು ಕೊಟ್ಟಂಥ ವಾಗ್ದಾನ ಪ್ರಕಾರ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕಾರ್ಯಗಳನ್ನು ಕರ್ತನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಲೈಫ್ ಟಿವಿ ಮೂಲಕ ಕಳೆದ 7-8 ವರ್ಷಗಳಿಂದ ಈ ಪ್ರಾರ್ಥನೆ ಸಮಯದಲ್ಲಿ ಸುವಾರ್ತೆಯನ್ನು ಸಾರುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ಬಿಟ್ಟಿದೆ, ಸುವಾರ್ತೆ ಎಂಬುದು ಒಂದು ಉಚಿತವಾದ ಕಾರ್ಯವಾಗಿದೆ. ಆದ್ದರಿಂದ ನಮ್ಮ ಸಭೆ ಮಕ್ಕಳು ಕೊಡುವಂಥ ಕಾಣಿಕೆಯ ಮೂಲಕ ನಮ್ಮ ಸಭೆಯ ಒಂದು ದರ್ಶನ, ನಮ್ಮ ಸಭೆ ಮಕ್ಕಳ ಒಂದು ದಾಹ, ಒಂದು ಭಾರ ಏನೆಂದರೆ, ಹೇಗಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 7 ಕೋಟಿ ಜನಗಳು ಯೇಸುವನ್ನು ತಿಳಿದುಕೊಳ್ಳಬೇಕು, ಎಲ್ಲ ಆತ್ಮಗಳು ರಕ್ಷಣೆ ಹೊಂದಿಕೊಳ್ಳಬೇಕು, ನಿತ್ಯ ಜೀವವನ್ನು ಕಾಣಬೇಕೆಂಬುದಾಗಿ ಒಂದು ಆತ್ಮ ಭಾರದಿಂದ ಅವರು ಮಾಡುವಂಥ ಕೆಲಸದ ಮೂಲಕ ಬರುವಂಥ ಆದಾಯದಲ್ಲಿ ಒಂದು ಭಾಗವನ್ನು ಕೊಟ್ಟು ಈ ಸುವಾರ್ತೆ ಸೇವೆಯನ್ನು ಕಳೆದ 7-8 ವರ್ಷದಿಂದ ನಿಮ್ಮ ಮಧ್ಯದಲ್ಲಿ ಉಚಿತವಾಗಿ ಸುವಾರ್ತೆಯನ್ನು ಸಾರುವಂತೆ, ದೇವರ ಸೇವೆಯನ್ನು ಮಾಡುವಂತೆ ಅವರು ಕೊಟ್ಟಂಥ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ಕರ್ತನು ಕೊಡುವಂಥ ಪ್ರತಿಯೊಂದು ಸಭೆ ಮಕ್ಕಳನ್ನು ಆಶೀರ್ವದಿಸಲಿ. ಆಮೇನ್. ಅದೇ ರೀತಿ ಮಕ್ಕಳೇ, ಈ ಒಂದು ಲೈವ್ ಟಿವಿ ಮೂಲಕ ಈ ಒಂದು ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿದ್ರೆ ನೀವು ಪ್ರತಿದಿನ ನಮ್ಮ ಸೇವೆಗೋಸ್ಕರ, ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕಂದರೆ ನಾವು ಒಂದು ಚಿಕ್ಕ ಸೇವೆ ಮಾಡ್ತಿದ್ರು ಕೂಡ ನಮ್ಮ ಒಂದು ದಾಹ ಭಾರ ದರ್ಶನ ಏನಂದರೆ, ಹೇಗಾದರೂ ಯೇಸು ಸ್ವಾಮಿ ಕರ್ನಾಟಕದಲ್ಲಿ ಒಂದು ಉಜ್ಜೀವನವನ್ನು, ಕರ್ನಾಟಕದಲ್ಲಿ ಒಂದು ರಕ್ಷಣೆಯನ್ನು ಉಂಟು ಮಾಡಬೇಕು. ನಾವು ಇರುವಂಥ ಕಾಲದಲ್ಲಿ, ನಾವಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರು ಎಲ್ಲ ಜನಗಳನ್ನು ಸಂಧಿಸುವಂತೆ, ರಕ್ಷಿಸುವಂತೆ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜನಗಳನ್ನು ಕರ್ತನ ಆಶ್ರಯಿಸುವಂತೆ ಪ್ರಾರ್ಥಿಸಿಕೊಳ್ಳಿ. ಆಮೇನ್. ಇನ್ನೊಂದು ಮುಖ್ಯವಾದ ಒಂದು ಕಾರ್ಯ ಮಕ್ಕಳೇ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುವ ಪ್ರತಿಯೊಂದು ದೇವರ ಮಕ್ಕಳಲ್ಲಿ ಒಂದು ಪ್ರಾರ್ಥನಾ ಮನವಿಯನ್ನು, ಒಂದು ಪ್ರಾರ್ಥನಾ ವಿಜ್ಞಾಪನೆಯನ್ನು ನಿಮ್ಮ ಮೊದಲು ಇಡ್ತಿದ್ದೀನಿ. ಏನೆಂದರೆ, ನಮ್ಮ ಭಾರತ ದೇಶದಲ್ಲಿರುವಂಥ ಮಣಿಪುರ್ ಎಂಬ ಒಂದು ಚಿಕ್ಕ ರಾಜ್ಯದಲ್ಲಿ ಕಳೆದ 2-3 ತಿಂಗಳಿಂದ ಅಲ್ಲಿ ನಡೀತಿರುವ ಕಾರ್ಯಗಳು ನಿಮಗೆ ಗೊತ್ತಿರಬೇಕು. ನಾನು ನಂಬ್ತಿದ್ದೇನೆ, ನೀವು ಟಿ ವಿ ಚಾನಲ್ ಮೂಲಕ, ಅನೇಕ ಮೀಡಿಯಾಗಳ ಮೂಲಕ, ನ್ಯೂಸ್ಗಳ ಮೂಲಕ ನೀವು ನಮ್ಮ ಭಾರತ ದೇಶದಲ್ಲಿ ಆ ಮಣಿಪುರ್ ರಾಜ್ಯದಲ್ಲಿ ನಡೆಯುವಂಥ ಕಾರ್ಯವನ್ನು ನೀವು ನೋಡಿರ್ಬೋದು. ಆಮೇನ್. ಅನೇಕ ವೇದನೆಯಾದ, ದುಃಖಕರವಾದ, ಕಣ್ಣೀರಿಡುವಂಥ ಒಂದು ಸಂಭವಗಳು ನಮ್ಮ ಭಾರತ ದೇಶದಲ್ಲಿ ಮಣಿಪುರ್ ರಾಜ್ಯದಲ್ಲಿ ನಡೀತಾ ಇದೆ. ಪ್ರೀತಿಯ ದೇವ್ರ ಮಕ್ಕಳೇ, ದಯವಿಟ್ಟು ಅಲ್ಲಿರುವಂಥ ಪ್ರತಿಯೊಂದು ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರು ಅಲ್ಲಿ ಒಂದು ಸಮಾಧಾನ ಉಂಟಾಗಲಿ, ಅಲ್ಲಿರುವಂಥ ಎಲ್ಲ ಜನಗಳಲ್ಲಿ ಒಂದು ಪ್ರೀತಿ, ಹೊಂದಾಣಿಕೆ, ಐಕ್ಯತೆ ದೇವರು ಅವ್ರಿಗೆ ಉಂಟಾಗಬೇಕು. ನಾವು ಭಾರತೀಯರು, ನಾವು ಭಾರತ ದೇಶದವರು, ಆದ್ದರಿಂದ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ದ್ವೇಷ, ಕಹಿ, ವೈರಾಗ್ಯ ಈ ರೀತಿ ಕಾರ್ಯಗಳು ನಡೀಬಾರ್ದು. ಆಮೇನ್. ದೇವರ ಮಕ್ಕಳ ಆಸೆ, ದಾಹ, ಭಾರ, ದೇವರ ಚಿತ್ತ ಏನು ಗೊತ್ತಾ? ಒಬ್ಬರು ಕೆಟ್ಟು ಹೋಗಬಾರ್ದು, ಒಬ್ಬರು ಕೂಡ ನರಕಕ್ಕೆ ಹೋಗಬಾರ್ದು. ಆದ್ದರಿಂದ ಪ್ರೀತಿ ದೇವರ ಮಕ್ಕಳೇ, ನಮಗೆ ಯಾರು ಶತ್ರುಗಳಲ್ಲ, ನಮಗೆ ಯಾರು ವೈರಿಗಳಲ್ಲ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥ ಪ್ರತಿಯೊಂದು ಮನುಷ್ಯರು ಕೂಡ ನಮಗೆ ಸಹೋದರರು, ಸಹೋದರಿಯರು. ಯಾಕಂದರೆ ಈ ಇಡೀ ಪ್ರಪಂಚದಲ್ಲಿ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವಂಥ ಪ್ರತಿಯೊಂದು ಜನರಿಗೋಸ್ಕರ, ಮಾನವ ಕುಲವ ರಕ್ಷಣೆಗೋಸ್ಕರ ಯೇಸು ಸ್ವಾಮಿ ಪರಲೋಕ ಮಹಿಮೆಯನ್ನು ಬಿಟ್ಟು ಈ ಭೂಮಿಯಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ತನ್ನ ರಕ್ತವನ್ನು ಪರಿಪೂರ್ಣವಾಗಿ ಸುರಿಸಿದನು, ತನ್ನ ಜೀವವನ್ನು ಸಿಲುವೆಯಲ್ಲಿ ಒಪ್ಪಿಸಿಕೊಟ್ಟಿದ್ದನು. ಆದ್ದರಿಂದ ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಎಲ್ಲ ಜನರು ನಿಜವಾದ ಜೀವವುಳ್ಳ, ಏಕೈಕ ಸತ್ಯವುಳ್ಳ ದೇವರನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ಪ್ರೀತಿ ಮಕ್ಕಳೇ ದೇವರ ನಾಮ ಮಹಿಮೆಪಡುತ್ತದೆ, ದೇವರ ಚಿತ್ತ ನೆರವೇರ್ತದೆ. ಆದ್ದರಿಂದ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವಂಥ ಪ್ರತಿಯೊಂದು ದೇವರ ಜನರಲ್ಲಿ ಒಂದು ಪ್ರೀತಿಯ ಒಂದು ಮನವಿಯನ್ನು ಇಡ್ತಿದ್ದೀನಿ. ಪ್ರತಿದಿನ
ಸಮಯ ಸಿಕ್ಕುವಾಗ ಮಣಿಪುರ ಆ ರಾಜ್ಯದ ಜನರ ಸಮಾಧಾನಕ್ಕೋಸ್ಕರ ಅಲ್ಲಿ ಒಂದು ದೇವರೊಂದು ಬಿಡುಗಡೆ ಕೊಡುವಂತೆ, ಒಂದು ಶಾಂತಿ ನೆಮ್ಮದಿಯನ್ನು ಕೊಡುವಂತೆ, ಅಲ್ಲಿರುವಂಥ ಎಲ್ಲ ಜನರನ್ನು ರಕ್ಷಿಸುವಂತೆ, ಅಲ್ಲಿರುವಂಥ ದೇವರ ಮಕ್ಕಳಿಗೆ ದೇವರು ಸಹಾಯ ಮಾಡುವಂತೆ, ಬಲಪಡಿಸುವಂತೆ, ಧೈರ್ಯಪಡಿಸುವಂತೆ, ನಂಬಿಕೆ ವಿಶ್ವಾಸದಲ್ಲಿ ಅವರು ಇನ್ನೂ ಅಧಿಕವಾಗಿ ನಿಲ್ಲುವಂತೆ ದೇವರ ಕೃಪೆ ತೋರಿಸ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಕೂಡ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಅನೇಕ ದೇವ್ರ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಕಾರಣ ಒಂದೇ, ಯಾಕಂದರೆ ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದುವುದಕ್ಕಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಮನವಿಗಳನ್ನು, ಸ್ತೋತ್ರ ಬಲಿಗಳನ್ನು ದೇವರಿಗೆ ಸಲ್ಲಿಸಬೇಕಂತೆ. ಯಾಕಂದರೆ ಎಲ್ಲ ಜನರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಆಮೇನ್. ಆದ್ದರಿಂದ ನಾನು ನಂಬ್ತಿದ್ದೀನಿ ಈ ಒಂದು ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ನೀವು ಪ್ರಾರ್ಥನೆ ಮಾಡ್ತೀರಾ ಎಂಬುದಾಗಿ. ಆಮೇನ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಸೇವೆಗಳನ್ನು ಕರ್ತನು ಆಶೀರ್ವದಿಸಲಿ. ಸರಿಪತಿ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಜೂಲೈ ತಿಂಗಳು ಪೂರ್ತಿಯಾಗಿ ದೇವರು ನಮಗೆ ಕೊಟ್ಟಂತಹ ವಾಗ್ದಾನವನ್ನಿಟ್ಟು ನಾವು ಧ್ಯಾನಿಸ್ತಿದ್ದೀವಿ. ಈ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ, ಈ ಲೈಫ್ ಟಿವಿ ಮೂಲಕ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ದೇವರ ಮಕ್ಕಳಿಗೆ ದೇವರು ಕೊಟ್ಟಂಥ ವಾಗ್ದಾನ ಕೀರ್ತನೆಗಳು 89ನೇ ಅಧ್ಯಾಯ 21ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನನ್ನ ಹಸ್ತ ನಿಮ್ಮ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ನಿಮ್ಮನ್ನು ಬಲಪಡಿಸುವುದು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ನಿಮ್ಮೊಂದಿಗೆ ಮಾತಾಡಿರುವಂಥ ಪರಿಶುದ್ಧಾತ್ಮವಾದ ದೇವರು, ಆತನು ನೀತಿಯುಳ್ಳ ದೇವರು, ಆತನು ಸತ್ಯವುಳ್ಳ ದೇವರು, ಆತನು ನಂಬಿಗಸ್ತ ದೇವರು, ಆತನು ನಿನ್ನೆ ಇವತ್ತು ಎಂದಿಗೂ ಬದಲಾವಣೆ ಆಗದಿರುವ ದೇವರು. ಆತನು ಮಾತು ಕೊಟ್ಟರೆ ಅಥವಾ ಯೇಸು ಸ್ವಾಮಿ ಆತನ ಮಕ್ಕಳಿಗೆ ವಾಗ್ದಾನ ಮಾಡಿದರೆ ಅದನ್ನು ನೆರವೇರಿಸುವುದಕ್ಕೆ ಆತನು ಸತ್ಯವುಳ್ಳ ದೇವರಾಗಿದ್ದಾರೆ. ಆಮೇನ್. ಅದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಆತನ ಪರಿಶುದ್ಧಾತ್ಮನ ಮೂಲಕ ಈ ತಿಂಗಳು ನಮಗೆ ಕೊಟ್ಟಂಥ ವಾಗ್ದಾನ, ನನ್ನ ಹಸ್ತ ಅಂದರೆ ನನ್ನ ಕೈ ನಿಮ್ಮ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ನಿಮ್ಮನ್ನು ಬಲಪಡಿಸುವುದು. ಆಗ ದೇವರು ಹೇಳಿದ್ರು, ಮಗನೇ, ನನ್ನ ಮಕ್ಕಳಿಗೆ ಹೇಳಪ್ಪ, ನನ್ನ ಕೈ ಈ ತಿಂಗಳು ನನ್ನ ದೇವ ಜನ್ಮದಲ್ಲಿದ್ದು ನಾನು ನನ್ನ ಕೈ ಅವ್ರಿಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವುದು. ಎರಡನೇದಾಗಿ, ನನ್ನ ಕೈ ಅವ್ರ ಮೇಲೆ ಸ್ಥಿರವಾಗಿರುವುದರಿಂದ ನನ್ನ ಸಹಾಯ ಉಂಟಾಗುವುದು. ನನ್ನ ಕೈ ಅವ್ರ ಮೇಲೆ ಇರುವುದರಿಂದ ನಾನು ಅವ್ರನ್ನ ಬಲಪಡಿಸುವೆನು. ನನ್ನ ಕೈ ಅವ್ರ ಮೇಲೆ ಇದ್ದು ನಾನು ಅವರ ವ್ಯಾಧಿಗಳನ್ನು, ಅವರ ರೋಗಗಳನ್ನು, ಅವರ ಕಾಯಿಲೆಗಳನ್ನು ನಾನು ಗುಣಪಡಿಸುವೆನು. ಅದರ ನಂತರ ಮಕ್ಕಳೇ, ದೇವರು ಹೇಳಿದ್ರು, ನನ್ನ ಕೈ ಅವರೊಂದಿಗಿದ್ದು ಅವರನ್ನು ಕಾಯುವುದು. ಅಂದರೆ ಎಲ್ಲ ಕೇಡುಗಳಿಂದ, ಎಲ್ಲ ಆಪತ್ತುಗಳಿಂದ ನಮ್ಮನ್ನು ಕಾಯುವಂಥ ದೇವರು. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಕೂಡ ಮಕ್ಕಳೇ, ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ ಕರ್ತನು ಹೇಳ್ತಾನೆ, ನನ್ನ ಕೈ ಅಂದರೆ ನನ್ನ ಹಸ್ತ ನಿಮ್ಮನ್ನು ಕಾಯುವುದು. ನನ್ನ ಕೈ ನಿಮ್ಮನ್ನು ಎಲ್ಲ ಕೇಡುಗಳಿಂದ, ಎಲ್ಲ ಆಪತ್ತುಗಳಿಂದ, ಎಲ್ಲ ನಾಶ ಮೋಸಗಳಿಂದ, ಎಲ್ಲ ಅಸುತ್ತ ಕ್ರಿಯೆಗಳಿಂದ ನಿಮ್ಮನ್ನು ಕಾಯುವುದು ಅಥವಾ ತಪ್ಪಿಸುವುದು ಎಂಬುದಾಗಿ. ನೀವು ಕಾರಣ ಏನು? ಯಾಕೆ ದೇವರ ಕೈ ನಮ್ಮ ಮೇಲೆ ಸ್ಥಿರವಾಗಿದ್ದು ದೇವರ ಭುಜ ನಮ್ಮನ್ನು ಬಲಪಡಿಸಲಿಕ್ಕೆ ಕಾರಣ ಏನು? ಪ್ರೀತಿಯ ಮಕ್ಕಳೇ, ನೋಡಿ, ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ. ನಿನಗೆ ವಿರೋಧವಾಗಿ ಎದ್ದಿರುವಂಥ ಕೆಲವು ಕೇಡುಗಳಾಗಿರ್ಬೋದು, ಆಪತ್ತುಗಳಾಗಿರ್ಬೋದು, ಅನೇಕ ದುಷ್ಟ ಶಕ್ತಿಗಳ ಕ್ರಿಯೆಗಳಾಗಿರ್ಬೋದು, ಅನೇಕ ಸೈತಾನನ ಹೋರಾಟಗಳಾಗಿರ್ಬೋದು, ಅಥವಾ ಅನೇಕ ಕೆಡುಕಾದ ಮನುಷ್ಯರ ಮೂಲಕ ನಿಮಗೆ ಅನೇಕ ಸೋದರಗಳಿರ್ಬೋದು. ಆದರೆ ದೇವರ ಆತ್ಮ ಹೇಳ್ತಿದ್ದಾನೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ. ನನ್ನ ಕೈ ನಿಮ್ಮ ಮೇಲೆ ಸ್ಥಿರವಾಗಿದ್ದು ನಿಮ್ಮನ್ನು ನನ್ನ ಕೈ ಕಾಯುವುದು, ನಿಮ್ಮನ್ನು ಕಾಪಾಡುವುದು. ಕಾರಣ ಏನು? ಯಾಕೆ
ಯೇಸು ಸ್ವಾಮಿಯ ಹಸ್ತ ನಮ್ಮ ಮೇಲೆ ಸ್ಥಿರವಾಗಿದ್ದು ಆತನ ಭುಜ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಕಾಯುವುದಕ್ಕೆ ಕಾರಣ ಏನು? ಬೈಬಲಲ್ಲಿ ಓದಿ ನೋಡುವಾಗ ಸತ್ಯದಲ್ಲಿ 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯ, 1 Peter 5:8, 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಸ್ವಸ್ಥಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹಾಧಿಪಾಯದಲ್ಲಿ ಯಾರನ್ನು ನುಂಗಲಿ ಎಂದು ಅವನು ಹುಡುಕಾಡುತ್ತಿದ್ದಾನೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅದಕ್ಕೆ ನಾನು ವಾಕ್ಯದ ಆರಂಭದಲ್ಲಿ ಒಂದು ಮಾತು ಹೇಳಿದೆ. ಈ ಲೋಕದಲ್ಲಿರುವ ಯಾವ ಮನುಷ್ಯ ಕೂಡ ನಮಗೆ ಶತ್ರುಗಳಲ್ಲ, ನಮಗೆ ವಿರೋಧಿಗಳಲ್ಲ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ದೇವರ ಸ್ವರೂಪದಲ್ಲಿ, ದೇವರ ರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವಂಥ ಯಾವ ಮನುಷ್ಯನೂ ನಮಗೆ ವಿರೋಧಿನೂ ಶತ್ರುನೂ ಅಲ್ಲ. ಮಕ್ಕಳೇ, ನಮಗೆ ಈ ಪ್ರಪಂಚಕ್ಕೆ, ಈ ಲೋಕದಲ್ಲಿರುವ ಪ್ರತಿ ಮನುಷ್ಯರಿಗೆ, ಪ್ರತಿ ಜನರಿಗೆ ಒಂದು ವಿರೋಧಿ ಇದ್ದಾನೆ, ಒಂದು ಎದುರಾಳಿ ಇದ್ದಾನೆ, ಒಂದು ಶತ್ರು ಇದ್ದಾನೆ. ಅವನೇ ಕೆಡುಕಾದ ಸೈತಾನನು, ಅವನೇ ಅಸುತ್ತ ಆತ್ಮನು. ಅಲ್ಲಿ ದೇವರು ವಾಕ್ಯ ಬಿಡಿದೆ, ದೇವರ ಮಕ್ಕಳನ್ನ ಎಚ್ಚರಿಸಿದ್ದಾರೆ. ಮಗನೇ, ಸ್ವಸ್ಥ ಬುದ್ಧಿಯಾಗಿರು, ಮಗಳೇ ಎಚ್ಚರಿಕೆಯಾಗಿರು, ನಿನ್ನ ವಿರೋಧಿಯಾಗಿರುವ ಕೆಡುಕಾದ ಸೈತಾನನು ಯಾರಲ್ಲಿ ನುಂಗಲಿ ಎಂದು ಸಿಂಹಾಧಿಪತಿಯಲ್ಲಿ ಅವನು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ಅದರ ಪ್ರೀತಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ಗಮನಿಸಬೇಕು. ಕೆಡುಕಾದ ಸೈತಾನನು ಅವನು ದೇವರ ಮಕ್ಕಳಿಗೆ ವಿರೋಧವಾಗಿ, ದೇಶಗಳಿಗೆ ವಿರೋಧವಾಗಿ, ಜನರಿಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ವಿಶ್ವಾಸಿಗಳಿಗೆ ವಿರೋಧವಾಗಿ ಒಂದು ಶತ್ರು ಇದ್ದಾನಲ್ಲ, ಒಂದು ವಿರೋಧಿ ಇದ್ದಾನಲ್ಲ, ಒಂದು ಕೆಡುಕಾದ ಸೈತಾನ ಇದ್ದಾನಲ್ಲ, ಅವನು ಯಾವಾಗಲೂ ನಮಗೆ ವಿರೋಧವಾಗಿ ಕೇಡು ಮಾಡುವಂತೆ, ಅನೇಕ ನಾಶ ಮೋಸಗಳನ್ನು ಉಂಟು ಮಾಡುವಂತೆ, ಅನೇಕ ಕೆಡುಕನ್ನು ಉಂಟು ಮಾಡುವಂತೆ, ಅನೇಕ ಆಪತ್ತುಗಳನ್ನು ಉಂಟು ಮಾಡುವಂತೆ, ಅನೇಕರ ಜೀವನ ಮರಣವನ್ನು ಉಂಟು ಮಾಡುವಂತೆ ಅವನು ತಿರುಗಾಡುತ್ತಾ ಅವನು ಹೋರಾಡುತ್ತಿದ್ದಾನೆ. ಆದರೆ ಪ್ರೀತಿಯ ದೇವ್ರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಮಗನೇ ಮಗಳೇ ಭಯಪಡಬೇಡ, ನನ್ನ ಕೈ ನಿಮ್ಮ ಮೇಲೆ ಸ್ಥಿರವಾಗಿದ್ದು ನನ್ನ ಭುಜ ನಿಮ್ಮನ್ನು ಬಲಪಡಿಸಿ ಕೆಡುಕಾದ ಸೈತಾನನು, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಕೊಂಡು ಬರುವಂಥ ಆಪತ್ತುಗಳಿಂದ, ಅನೇಕ ಸೈತಾನನ ಕೇಡುಗಳಿಂದ, ನಾಶ ಮೋಸಗಳಿಂದ, ಅನೇಕ ಆತನ ಮರಣಗಳಿಂದ ನಿಮ್ಮನ್ನು ತಪ್ಪಿಸಿ ನಾನು ಕಾಯುವಾತನು. ಇಲ್ಲಿ ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 12 ಮತ್ತು 12 ವಾಕ್ಯ ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ಯೋಬನು ಬರೆದ ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ಯೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 12 ಮತ್ತು 15ನೇ ವಾಕ್ಯ, ಜೋಬ್ ಚಾಪ್ಟರ್ 5:12-15. ಅಲ್ಲಿ ವಾಕ್ಯ ಓದುವಾಗ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಯುಕ್ತಿವಂತರ, ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ಕೆಡುಕಾದ ಮನುಷ್ಯರ ಮೂಲಕ ಕೆಡುಕಾದ ಸೈತಾನನು, ಅಸುತ್ತ ಆತ್ಮನು ಯಾವಾಗಲೂ ಜನರಿಗೆ ವಿರೋಧವಾಗಿ, ದೇಶಗಳಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ ಅವನು ಅನೇಕ ಯುಕ್ತಿಗಳನ್ನು ಅವನು ಕ್ರಿಯೆ ಮಾಡ್ತಾನೆ. ಮಕ್ಕಳೇ, ಇವತ್ತು ಕೂಡ ಭಾರತ ದೇಶದಲ್ಲಿ ಮರೆಯಾಗಿ ಕೆಡುಕಾದ ಸೈತಾನನು, ಆ ವಿರೋಧಿಯಾದ ಅಸುತ್ತ ಆತ್ಮನು ದೇಶದಲ್ಲಿ ಸಭೆಗಳನ್ನು ನಾಶ ಮಾಡಬೇಕು, ಸೇವಕರನ್ನ ಅವ್ರನ್ನ ಕುಗ್ಗಿಸಬೇಕು, ವಿಶ್ವಾಸಿಗಳನ್ನು ತಡೆ ಮಾಡಬೇಕೆಂಬುದಾಗಿ, ಸುವಾರ್ತೆಗೆ ವಿರೋಧವಾಗಿ, ಆರಾಧನೆಗೆ ವಿರೋಧವಾಗಿ, ಪ್ರಾರ್ಥನೆಗೆ ವಿರೋಧವಾಗಿ ಭಾರತ ದೇಶದಲ್ಲಿ ಸಮಾಧಾನ ಇರಬಾರ್ದು, ಭಾರತ ದೇಶದಲ್ಲಿ ಸಂತೋಷ ಇರಬಾರ್ದು, ಭಾರತ ದೇಶದಲ್ಲಿ ಒಂದು ಹೊಂದಾಣಿಕೆ, ಪ್ರೀತಿ, ನೆಮ್ಮದಿ, ಐಕ್ಯತೆ, ಒಂದು ಸೌಖ್ಯ, ಒಂದು ಅಭಿವೃದ್ಧಿ ಇರಬಾರ್ದು ಎಂಬುದಾಗಿ ಕೆಡುಕಾದ ಸೈತಾನನು ಬರೀ ಸಭೆಗೆ ವಿರೋಧವಾಗಿ ಮಾತ್ರ ಅಲ್ಲ, ಸೇವಕರ ವಿರೋಧ ಮಾತ್ರ ಅಲ್ಲ, ಅವನು ದೇಶಕ್ಕೆ ವಿರೋಧವಾಗಿ, ದೇಶದಲ್ಲಿರುವಂಥ ಪ್ರತಿ ಜನರಿಗೆ ವಿರೋಧವಾಗಿ ಅವನು ಕ್ರಿಯೆ ಮಾಡ್ತಿದ್ದಾನೆ. ಅದನ್ನೇ ಇಲ್ಲಿ ಯುಕ್ತಿ ಅಂತ, ಒಂದು ಕೆಡುಕಾದ ಯೋಚನೆ, ಒಂದು ಕೆಡುಕಾದ ಒಂದು ಆಲೋಚನೆ ಎಂಬುದಾಗಿ ಅಲ್ಲಿ ನೋಡುವಾಗ ಅಲ್ಲಿ ವಾಕ್ಯಲ್ಪಟ್ಟಿದೆ. ಯೋಬು 5:12 ಮತ್ತು 15 ವಾಕ್ಯದಲ್ಲಿ ಯುಕ್ತಿವಂತರ
ಕೈಯಿಂದ ಏನು ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ಒಂದು ವೇಳೆ ಕೆಡುಕಾದ ಸೈತಾನನು ನಮ್ಮ ಭಾರತ ದೇಶಕ್ಕೆ ವಿರೋಧವಾಗಿ, ನಮ್ಮ ಭಾರತ ದೇಶದ ಪ್ರತಿ ಜನರಿಗೆ ವಿರೋಧವಾಗಿ, ನಮ್ಮ ದೇಶದಲ್ಲಿರುವ ಸಭೆಗಳಿಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ ಅವನು ಅನೇಕ ಯುಕ್ತಿಗಳನ್ನು ಉಂಟು ಮಾಡಬಹುದು, ಅನೇಕ ಕೆಡುಕಾದ ಯೋಚನೆಗಳನ್ನು ಅವನು ಆಲೋಚಿಸಬಹುದು. ಆದರೆ ದೇವರ ಹಸ್ತ ನಮ್ಮ ಮೇಲೆ, ನಮ್ಮ ದೇಶದ ಮೇಲೆ, ಸಭೆಗಳ ಮೇಲೆ, ಸೇವಕರ ಮೇಲೆ ಇರುವಾಗ ಅಲ್ಲಿ ದೇವರ ವಾಕ್ಯ ಪಡೆದೆ, ಅವರ ಕೈಯಿಂದ ಏನೂ ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ಇಂಥವರ ಬಾಯಿ ಎಂಬ ಕತ್ತಿಯಿಂದಲೂ ಬಲಿಷ್ಠರ ಕೈಯಿಂದಲೂ ದಿಕ್ಕಿಲ್ಲದವರನ್ನು ರಕ್ಷಿಸುತ್ತಾನೆ. ಆಮೆನ್, ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ಮಣಿಪುರ ರಾಜ್ಯದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದ ಪ್ರತಿ ಎಷ್ಟೋ ಸ್ಥಳಗಳಲ್ಲಿ ಸಭೆಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ, ಆರಾಧನೆಗೆ ವಿರೋಧವಾಗಿ, ಪ್ರಾರ್ಥನೆಗೆ ವಿರೋಧವಾಗಿ, ರಕ್ಷಣೆಗೆ ವಿರೋಧವಾಗಿ, ಸುವಾರ್ತೆಗೆ ವಿರೋಧವಾಗಿ, ಜನಗಳಿಗೆ ವಿರೋಧವಾಗಿ ಅನೇಕ ಕೆಡುಕಾದ ಸೈತಾನನು ಅವನು ಯುಕ್ತಿ ಮಾಡ್ತಿರ್ಬೋದು. ಹೇಗಾದರೂ ಸಭೆಗಳನ್ನ ಮುಚ್ಚರಿಸಲ್ಪಡಬೇಕು, ಸಭೆಗಳನ್ನು ತಡೆ ಮಾಡಬೇಕು, ಸೇವಕರುಗಳಿಗೆ ತಡೆಯನ್ನು ಉಂಟು ಮಾಡಬೇಕು, ಆರಾಧನೆಗೆ ತಡೆ ಉಂಟು ಮಾಡಬೇಕು, ದೇಶದ ಅಭಿವೃದ್ಧಿ ತಡೆ ಮಾಡಬೇಕು, ದೇಶದಲ್ಲಿ ಶಾಂತಿಯನ್ನು ಕೆಡಿಸಬೇಕು, ನೆಮ್ಮದಿನ ಕೆಡಿಸಬೇಕು, ಜನರಲ್ಲಿ ಕಹಿಯನ್ನು, ವೈರಾಗ್ಯವನ್ನು, ದ್ವೇಷವನ್ನು, ಜಗಳವನ್ನು ಉಂಟು ಮಾಡಬೇಕೆಂಬುದಾಗಿ ಕೆಡುಕಾದ ಸೈತಾನನು ಎಷ್ಟು ಯುಕ್ತಿಯಿಂದ ಯೋಚನೆ ಮಾಡಿದ್ರು ಕೂಡ, ಉಪಾಯ ಮಾಡಿದ್ರು ಕೂಡ, ದೇವರಾದ ಕರ್ತನಲ್ಲಿ ತಾನೇ, ಮಗನೇ ಮಗಳೇ, ಅವರ ಕ್ರಿಯೆಗಳನ್ನು, ಅವನ ಯುಕ್ತಿಯ ಆಲೋಚನೆಗಳನ್ನು ನಾನು ಭಂಗಪಡಿಸ್ತೇನೆ ಮತ್ತು ದಿಕ್ಕಿಲ್ಲದವರನ್ನು ನಾನು ಅವರ ಕತ್ತಿಗಳಿಂದ, ಬಾಯಿ ಎಂಬ ಕತ್ತಿಗಳಿಂದ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ದೇವರ ಹಸ್ತ, ಆಮೆನ್. ಈ ವಾಕ್ಯವನ್ನು ಕೇಳುತ್ತಿರುವ ನೀವು, ಅಪ್ಪ ನಿಮ್ಮ ಹಸ್ತ, ನಿಮ್ಮ ಕೈ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಸಭೆಯ ಮೇಲೆ, ನಮ್ಮ ಸೇವೆಯ ಮೇಲೆ, ನಮ್ಮ ದೇಶದ ಮೇಲೆ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ನಿಮ್ಮ ಹಸ್ತ ಸ್ಥಿರವಾಗಿರಲಪ್ಪ. ನಮ್ಮ ಕರ್ನಾಟಕವನ್ನು, ನಮ್ಮ ದೇಶವನ್ನು, ನಮ್ಮ ಸಭೆಗಳನ್ನು, ನಮ್ಮ ಸೇವಕರುಗಳನ್ನು, ದೇವರ ಮಕ್ಕಳನ್ನು ಯಾವ ವಿರೋಧಿಯಾದ ಕೆಡುಕಾದ ಸೈತಾನನು ಮುಟ್ಟದಂತೆ ಅವನ ಕುಯುಕ್ತಿಗಳು, ಅವನ ದುರ ಆಲೋಚನೆಗಳು, ಅವನ ಎಲ್ಲ ಉಪಾಯಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದು ಕೆಟ್ಟು ಹೋಗುವಂತೆ, ಶಪಿಸಲ್ಪಡುವಂತೆ, ಅದು ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಾಶವಾಗುವಂತೆ ಕರ್ತನ ಕ್ರಿಯೆ ಮಾಡಿದವರಾಗಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದೇ ಒಂದು ಮಾತಿನಕ್ಕೆ ನಾನು ಆಸೆ ಪಡ್ತೀನಿ. ದೇಶದಲ್ಲಿ ಕೆಡುಕಾದ ಸೈತಾನನು, ಕೆಡುಕಾದ ವಿರೋಧಿಯು ಎಷ್ಟು ಉಪಾಯವಾಗಿ, ಎಷ್ಟು ತಂತ್ರವಾಗಿ, ಎಷ್ಟು ಕುಯುಕ್ತಿಯಾಗಿ ಅವನು ಕ್ರಿಯೆ ಮಾಡ್ತಿದ್ರು ಕೂಡ ಅವನಿಗಿಂತ ನಾವು ಆರಾಧಿಸುವಂಥ ದೇವರು, ನಾವು ನಂಬಿರುವಂಥ ದೇವರು, ಜೀವಳ ದೇವರಾದ ಕರ್ತನಾದ ಯೇಸು, ಆತನು ಶಕ್ತಿಯುಳ್ಳ ದೇವರಾಗಿದ್ದಾನೆ, ಆತನು ಬಲವುಳ್ಳ ದೇವರಾಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ, ಆತನು ಜಯ ಕ್ರಿಸ್ತವಾಗಿದ್ದಾನೆ. ಕೆಡುಕದ ಸೈತಾನನ ತಲೆಯನ್ನು ಸಿಲುಬೆಯಲ್ಲಿ ಜಜ್ಜಿದಂಥ ದೇವರು. ಆಮೆನ್. ಅವನ ಕ್ರಿಯೆಗಳಿಗಿಂತ, ಅವನ ಶಕ್ತಿಗಿಂತ, ಅವನ ಬಲಕ್ಕಿಂತ, ಅವನ ಉಪಾಯಗಳಿಗಿಂತ, ಅವನ ಕುಯುಕ್ತಿಗಳಿಗಿಂತ ನಮ್ಮ ದೇವರು ಮಹಾ ದೊಡ್ಡವರಾಗಿದ್ದಾರೆ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ಸ್ವಾಮಿ ನಿಮ್ಮ ಕೈ ಸಪ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಸೇವೆ ಸಭೆಗಳ ಮೇಲೆ, ನಮ್ಮ ದೇಶದ ಮೇಲೆ ಸ್ಥಿರವಾಗಿದ್ದು ನಿಮ್ಮ ಕೈ ನಮ್ಮನ್ನು ಕಾಯ್ದುಕೊಂಡು ನಮ್ಮನ್ನು ರಕ್ಷಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ಕೊಳ್ಳಿ. ಪ್ರೀತಿಯ ಮಕ್ಕಳೇ, ಕೆಡುಕಾದ ಸೈತಾನನು ಇವತ್ತು ಅನೇಕ ಆಪತ್ತುಗಳನ್ನು, ಅನೇಕ ವಿಪತ್ತುಗಳನ್ನು, ಅನೇಕ ಕೆಡುಕುಗಳನ್ನು, ಅನೇಕ ನಾಶ ಮೋಸಗಳನ್ನು, ಅನೇಕ ಅಲಿವುಗಳನ್ನು, ಅನೇಕ ಮರಣಗಳನ್ನು ಉಂಟು ಮಾಡಲು ಕ್ರಿಯೆ ಮಾಡ್ತಿದ್ದಾನೆ. ಆದರೆ ನೀವು ಕೀರ್ತನೆಗಳು 121ನೇ ಅಧ್ಯಾಯ 5ರಿಂದ 8ನೇ ವಾಕ್ಯ, ಸ್ಯಾಮ್ಸ್ 121 verse 5 to 8, ಕೀರ್ತನೆಗಳು 121 5ರಿಂದ 8ನೇ ವಾಕ್ಯ ಓದುವಾಗ ಅಲ್ಲಿ ದೇವರ ಆತ್ಮನು ನಮಗೆ ಯಾವ ರೀತಿ ಮಾತನ್ನು ಕೊಡುತ್ತಿದ್ದಾರೆ, ದೇವರಾದ ಕರ್ತನು ಆತನ ಮಕ್ಕಳನ್ನು ಯಾವ ರೀತಿ ಮಾತನ್ನು ಕೊಟ್ಟು ಆತನ ಮಕ್ಕಳನ್ನು ಧೈರ್ಯಪಡಿಸ್ತಾರೆ,
ಬಲಪಡಿಸ್ತಾರೆ, ಆತನ ಮಕ್ಕಳನ್ನ ಕಾಯುತ್ತಾರೆ ಎಂಬುದಾಗಿ ನೋಡುವಾಗ ಅಲ್ಲಿ ವಾಕ್ಯ ಪಡೆದೆ, ನಿನ್ನನ್ನು ಕಾಯುವನು ಯೆಹೋವನೇ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅನೇಕ ದೇವರ ಮಕ್ಕಳು ಭಯದಿಂದ ಜೀವಿಸ್ತಾ ಇದ್ದೀರಾ. ಅನೇಕರನ್ನ ಕೆಡುಕಾದ ಸೈತಾನನು ಭಯಪಡಿಸ್ತಾ ಇದ್ದಾನೆ, ದಿಗಿಲ್ಪಡಿಸ್ತಾ ಇದ್ದಾನೆ. ಆಮೆನ್. ಆದರೆ ದೇವರ ವಾಕ್ಯ ಪಡೆದೆ, ನಿನ್ನನ್ನು ಕಾಯುವನು ಯೆಹೋವನೇ. ಆಮೆನ್. ಅನೇಕ ದೇವ್ರ ಮಕ್ಕಳಿಗೆ ಭಯ. ಮಾಟ ಮಾಡಿರ್ಬೋದಾ, ಮಂತ್ರ ಮಾಡಿರ್ಬೋದಾ, ಶೂನ್ಯ ಹಾಕಿರ್ಬೋದಾ, ಯಾರಾದರೂ ಏನಾದರೂ ಮಂತ್ರ ಮಾಡಿದಾರಾ, ಅದಕ್ಕೆ ನನ್ನ ಕುಟುಂಬದಲ್ಲಿ ಈ ಒಂದು ಕೇಡು, ಈ ಒಂದು ಆಪತ್ತು, ಈ ಒಂದು ನಾಶನ, ಈ ಒಂದು ಮರಣ, ಈ ಒಂದು ಕಷ್ಟ ಸೋದೆಂಬುದಾಗಿದ್ದೀರಾ. ಇವತ್ತೊಂದು ಯೇಸುವಿನ ನಾಮದಲ್ಲಿ ನಿಮಗೆ ಒಂದು ವಾಗ್ದಾನ ಕೊಡ್ತಿದ್ದೀನಿ. ದೇವರ ಕೈ ನಿಮ್ಮ ಮೇಲೆ ಸ್ಥಿರವಾಗಿದೆ. ಯೇಸುವಿನ ಭುಜ ನಿಮ್ಮನ್ನು ಬಲಪಡಿಸ್ತದೆ. ಯಾವ ಕೇಡು ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಶತ್ರು ನಿಮ್ಮನ್ನು ಜಯಿಸುವುದಿಲ್ಲ. ಕಾರಣ ಜಯ ಕೊಡುವ ದೇವರು, ಕಾಯುವಂಥ ದೇವರು, ಸಂರಕ್ಷಿಸುವಂಥ ದೇವರು, ತಪ್ಪಿಸುವಂಥ ದೇವರ ಹಸ್ತ, ಆತನ ಕೈ ನಿಮ್ಮ ಮೇಲೆ ಸ್ಥಿರವಾಗಿದೆ. ನೋಡಿ, ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನ ಎಲ್ಲ ಕೇಡಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್, ಹಲ್ಲೆಲೂಯಾ. ನಿನ್ನ ಕಾಯುವನು. ದೇವರ ಮಕ್ಕಳೇ, ನಿಮ್ಮ ಬಲಗಳಲ್ಲಿ ನೆರಳಿನಂತೆ ನಿಂತಿರುವಾತನು. ಹಗಲಲ್ಲಿ ಸೂರ್ಯನು, ಆಮೆನ್, ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ದೇವರು ಹೇಳ್ತಿದ್ದಾರೆ, ನಿನ್ನ ವಿರೋಧಿಯಾಗಿರುವಂಥ ಕೆಡುಕಾದ ಸೈತಾನನು ಅಥವಾ ಕೆಡುಕಾದ ಮನುಷ್ಯರು ನಿನ್ನ ವಿರೋಧವಾಗಿ ಎಬ್ಬಿಸುವಂಥ ಎಲ್ಲ ಕೇಡುಗಳಿಂದ ತಪ್ಪಿಸುವಾತನು, ನಿನ್ನ ಪ್ರಾಣವನ್ನು ಕಾಯುವಾತನು. ಹೌದು ಮಕ್ಕಳೇ, ಎಷ್ಟೋ ಜನ ಜೀವಿಸುವಂಥ ಬಾಳುವಂಥ ವಯಸ್ಸಿನಲ್ಲಿ ಇವತ್ತು ಮರಣವನ್ನು ಅನುಭವಿಸ್ತಿದ್ದಾರೆ. ಎದುರು ನೋಡಿದೆ ಅಪಘಾತಗಳು, ಆಕ್ಸಿಡೆಂಟ್ಗಳು, ವ್ಯಾಧಿಗಳು, ಮರಣ ವ್ಯಾಧಿಗಳು. ಅನೇಕ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾರೆ, ಅನೇಕ ಯೌವನ ಮಕ್ಕಳು ಮರಣ ಹೊಂದಿದ್ದಾರೆ. ಬಾಳುವಂಥ ವಯಸ್ಸಿನಲ್ಲಿ ಕ್ಯಾನ್ಸರ್ ವ್ಯಾಧಿಗಳು, ಮರಣಕರ ವ್ಯಾಧಿಗಳು, ಒಳ್ಳೆ ಓದುವಂಥ ವಯಸ್ಸಿನಲ್ಲಿ ಅನೇಕ ಆಕ್ಸಿಡೆಂಟ್, ಅಪಘಾತಗಳು, ಅನೇಕ ರೀತಿಯಲ್ಲಿ ಕೆಡುಕಾದ ಸೈತಾನನು ದೇವರು ನಮ್ಮಲ್ಲಿಟ್ಟಿರುವಂಥ ಪ್ರಾಣ, ದೇವರು ನಮ್ಮಲ್ಲಿಟ್ಟಿರುವಂಥ ಆ ಜೀವ, ದೇವರು ನಮ್ಮಲ್ಲಿಟ್ಟಿರುವಂಥ ಆ ಉಸಿರನ್ನು ನಿಲ್ಲಿಸುವುದಕ್ಕಾಗಿ, ಕದಿಯುವುದಕ್ಕಾಗಿ, ಅನೇಕ ರೀತಿಯಲ್ಲಿ ನಮ್ಮ ಜೀವವನ್ನು ತೆಗೆಯುವುದಕ್ಕಾಗಿ, ನಮ್ಮ ಮರಣವನ್ನು ನಮಗೆ ಉಂಟು ಮಾಡೋದಕ್ಕಾಗಿ ಅನೇಕ ಕೇಡುಗಳನ್ನು, ಅನೇಕ ಆಪತ್ತುಗಳನ್ನು, ಅನೇಕ ತಂತ್ರಗಳನ್ನು ಅವನು ಯೋಚಿಸ್ತಾನೆ. ಆದರೆ ದೇವರು ನೋಡಿ, ಆತನ ಪ್ರೀತಿಸುವಂಥ ಮಕ್ಕಳಿಗೆ, ಆತನ ನಂಬುವಂಥ ಮಕ್ಕಳಿಗೆ ದೇವರು ಕೊಡುವ ವಾಗ್ದಾನ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವಾತನು. ಆಮೆನ್, ಹಲ್ಲೆಲೂಯಾ. ಶತ್ರು ಒಂದು ವೇಳೆ ವ್ಯಾಧಿ ಕೊಂಡಿರು ಬರ್ಬೋದು, ಶತ್ರು ಒಂದು ವೇಳೆ ನಿಮಗೆ ರೋಗಗಳನ್ನು, ಬೆಳವಿನ ಮರಣಕರ ಕಾಯ ತಂದು ಬರಬಹುದು. ಆದರೆ ಯೇಸು ಹೇಳ್ತಿದ್ದಾರೆ, ಆ ಶತ್ರು ನಿನ್ನ ಜಯಿಸನು. ಕಾರಣ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನೀವು, ಈ ವಾಕ್ಯವನ್ನು ಯಾರು ನಂಬ್ತಿದ್ರೋ ದೇವರ ಹಸ್ತ ನಿಮ್ಮ ಮೇಲೆ ಸ್ಥಿರವಾಗಿರುವುದು, ದೇವರ ಭುಜ ನಿಮ್ಮನ್ನು ಬಲಪಡಿಸುವುದು. ಕರ್ತನೆ ನಿಮ್ಮನ್ನು ಎಲ್ಲ ಶತ್ರುಗಳ ಕೇಡುಗಳಿಂದ, ಆಪತ್ತುಗಳಿಂದ, ನಾಶ ಮೋಸಗಳಿಂದ, ಮರಣಗಳಿಂದ ತಪ್ಪಿಸಿ ಕಾಯುವಾತನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ನಿಮ್ಮನ್ನು ಕಾಯುವಾತನು. ಪ್ರೀತಿ ಮಕ್ಕಳೇ, ಸೇವೆಯಲ್ಲಿ ನಾವು ನೋಡ್ತೀವಿ, ಕೆಡುಕಾದ ಸೈತಾನನು ಎಷ್ಟೋ ಆಪತ್ತುಗಳನ್ನು, ಎಷ್ಟೋ ವಿಪತ್ತುಗಳನ್ನು, ಎಷ್ಟೋ ಕೆಡುಕುಗಳನ್ನು, ಎಷ್ಟೋ ಕೇಡುಗಳನ್ನು ಅವನು ತಂತ್ರವಾಗಿ, ಅವನು ಕುಯುಕ್ತಿಯಾಗಿ ಕ್ರಿಯೆ ಮಾಡ್ತಾನೆ ಇರ್ತಾರೆ. ಆದರೆ ಇವತ್ತು ಕೂಡ ನಾವು ಜೀವನದಲ್ಲಿರುವುದು ದೇವರ ಮಹಾಕೃಪೆ. ಆಮೆನ್. ಅನೇಕ ಸೇವಕರು ಗೊತ್ತು. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಸೇವಕರನ್ನ ಅಸಡ್ಡೆಯಾಗಿ ನೆನೆಸಬೇಡಿ, ಸೇವಕರನ್ನ ಘನಹೀನವಾಗಿ ನಡೆಸ್ಕೊಳ್ಬೇಡಿ. ಸೇವಕರು ದೇವರ ಕೈಲಿರುವಂಥ ಒಂದು ಮಹಾ ಆಯುಧವಾಗಿದ್ದಾರೆ. ಅವ್ರಿಗೆ ವಿರೋಧವಾಗಿ ಕೆಡುಕಾದ ಸೈತಾನನು ಅನೇಕ ಆಪತ್ತುಗಳು, ವಿಪತ್ತುಗಳು, ನಾಶ ಮೋಸಗಳು, ವ್ಯಾಧಿಗಳು, ಮರಣ ಕೊಂಡು ಬರಲು ಅವನು ಪ್ರಯತ್ನಿಸ್ತಾ ಇರ್ತಾನೆ. ಸಭೆ ಮಕ್ಕಳು
ದೇವರ ವಿಶ್ವಾಸಿಗಳು ಸೇವಕರಿಗೋಸ್ಕರ, ಸೇವಕರ ಕುಟುಂಬಕ್ಕೋಸ್ಕರ, ಸಭೆಗೋಸ್ಕರ, ಸಭೆ ಮಕ್ಕಳಿಗೋಸ್ಕರ ಪ್ರತಿದಿನ ಪೌಳಿಯ ಒಡಕಿನಲ್ಲಿ ನಿಂತು ಕಣ್ಣೀರಿಂದ ನೀವು ಪ್ರಾರ್ಥಿಸಬೇಕು. ನಿಮ್ಮ ಸೇವಕರ ರಕ್ಷಣೆಗಾಗಿ, ನಿಮ್ಮ ಸೇವಕರ ಒಂದು ಸಂರಕ್ಷಣೆಗಾಗಿ, ಅವರ ಸೌಖ್ಯ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕೋಸ್ಕರ, ನಿಮಗೆ ಕೊಟ್ಟಿರುವಂಥ ಸಭೆಗೋಸ್ಕರ, ಸಭೆಗೆ ಬರುವಂಥ ಎಲ್ಲ ದೇವರ ವಿಶ್ವಾಸಿ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಬೇಕು. ಸೇವಕರನ್ನ ಅಸಡ್ಡೆ ಮಾಡಬೇಡಿ, ಸೇವಕರನ್ನ ಕೇವಲವಾಗಿ ನೋಡಬೇಡಿ, ಅದು ನಿಮಗೆ ಆಶೀರ್ವಾದ ಇಲ್ಲ. ನೋಡಿ ಮಕ್ಕಳೇ, ನೀವು ಅದೇ ಕೀರ್ತನೆಗಳು 91ನೇ ಅಧ್ಯಾಯ 3ರಿಂದ ನೀವು 7ನೇ ವಾಕ್ಯ ಓದಿ ನೋಡುವಾಗ, ಸ್ಯಾಮ್ಸ್ 91 ವರ್ಸ್ 3 to 7, ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 91ನೇ ಅಧ್ಯಾಯ 1ನೇ ಅಧ್ಯಾಯ 3ರಿಂದ 7ನೇ ವಾಕ್ಯ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ, ಆಮೇಲೆ ಕೆಡುಕಾದ ಸೈತಾನನು ನಮಗೆ ವಿರೋಧಿ ಮಾತ್ರ ಅಲ್ಲ, ಅವನು ನಮಗೆ ಶತ್ರು ಮಾತ್ರ ಅಲ್ಲ, ಅವನು ಬೇಟೆಗಾರನೆಂಬುದಾಗಿ ಯಾವಾಗಲೂ ಬಿಲ್ಲನ್ನು ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ನೇರಾಗಿ, ನಿಮ್ಮ ಮಕ್ಕಳಿಗೆ ನೇರಾಗಿ, ನಿಮ್ಮ ಸೇವೆಗೆ ನೇರಾಗಿ, ದೇಶಕ್ಕೆ ನೇರಾಗಿ ಅವನು ಬಿಲ್ಲನ್ನು ಗುರಿ ಇಟ್ಟು ಕಾಯ್ತಾ ಇರ್ತಾನೆ. ಯಾರನ್ನ ಒಡೆದು ಉರುಳಿಸನ. ಪ್ರೀತಿ ದೇವ ಮಕ್ಕಳೇ, ಅದರ ವಾಕ್ಯ ಬಿಡದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿದಲ್ಲೂ ತಪ್ಪಿಸುವನು ಆತನೇ. ಆಮೆನ್, ಹಲ್ಲೆಲೂಯಾ. ಕೆಡುಕಾದ ಸೈತಾನನು ಅನೇಕರಿಗೆ ಬೇಟೆಗಾರನ ರೀತಿಯಲ್ಲಿ ಅವರ ಜೀವವನ್ನು ತೆಗೆಯುವುದಕ್ಕೆ ಅನೇಕ ವ್ಯಾಧಿಗಳನ್ನು, ಅನೇಕ ಅಪಘಾತಗಳನ್ನು, ಅನೇಕ ರೋಗಗಳನ್ನು, ಅನೇಕ ಮರಣಕರ ವ್ಯಾಧಿನ ಅವನು ಕೊಂಡು ಬರ್ತಿದ್ದಾನೆ. ಆದರೆ ಏಸಪ್ಪ ಹೇಳ್ತಿದ್ದಾರೆ, ನಿನ್ನನ್ನು ಮರಣಕರ ವ್ಯಾಧಿದಲ್ಲೂ ತಪ್ಪಿಸುವನು ಆತನೇ. ಆಮೇನ್. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯೇ ನಿನಗೆ ಕೇಡಗವು ಗುರಾಣಿಯಾಗಿದೆ. ಹೆಸರು ಹೇಳ್ತಿದ್ದಾರೆ, ಇರ್ಲಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ಆಮೇನ್. ದೇವರು ನಮ್ಮನ್ನು ಕಾಯುವಾತನೋ, ದೇವರು ನಮ್ಮನ್ನು ಕಾಪಾಡುವಾತನೋ, ದೇವರು ನಮ್ಮನ್ನು ಸಂರಕ್ಷಿಸುವಾತನೋ. ಆದ್ದರಿಂದ ಇವತ್ತು ಏಸು ಬಲ್ತಿದ್ದಾರೆ, ಯಾವುದಕ್ಕೂ ಭಯಪಡಬೇಡ ಮಗನೇ. ಒಂದು ವೇಳೆ ಈ ವಾಕ್ಯವನ್ನು ಕೇಳ್ತು ನೀವು, ಅಯ್ಯೋ ಅನೇಕ ಹೋರಾಟಗಳು, ಕೆಡುಕಾದ ಸೈತನ ಹೋರಾಟಗಳು, ಅನೇಕ ಸೈತನ ಹೋರಾಟದ ನನ್ನ ಕುಟುಂಬ ವೇದನೆ ಪಡ್ತಾ ಇದೆ, ಅನೇಕ ಆಪತ್ತುಗಳು, ಅನೇಕ ಕೇಡುಗಳು, ನಾಶ ಮೋಸಗಳು, ಅನೇಕ ಮರಣಗಳು, ವ್ಯಾಧಿಗಳನ್ನ ನೀವು ಸಂಧಿಸ್ತಿರ್ಬೋದು. ಅನೇಕರಿಗೊಂದು ಭಯ, ಯಾರೋ ಮಾಟ ಮಾಡಿರ್ಬೋದು, ಯಾರೋ ಮಂತ್ರ ಮಾಡಿರ್ಬೋದು, ಯಾರೋ ಶೂನ್ಯವನ್ನು ಇಕ್ಕಿರ್ಬೋದು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಮೇಲೆ ದೇವರ ಹಸ್ತ ಸ್ಥಿರವಾಗಿ ಇಳಿತಿದೆ. ದೇವರ ಭುಜ ನಿಮ್ಮನ್ನು ಬಲಪಡಿಸುವಾಗ ಇದುವರೆಗೂ ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಮಕ್ಕಳಿಗೆ ವಿರೋಧವಾಗಿ, ನಿಮ್ಮ ಕಾರ್ಯಗಳಿಗೆ ವಿರೋಧವಾಗಿ, ನಿಮ್ಮ ಆರೋಗ್ಯ ವಿರೋಧವಾಗಿ, ನಿಮ್ಮ ಸೇವೆಗೆ ವಿರೋಧವಾಗಿ, ನಿಮ್ಮ ಸಭೆಗೆ ವಿರೋಧವಾಗಿ ಹೋರಾಡುತ್ತಿರುವಂಥ ಎಲ್ಲ ಕೆಡುಕಾದ ಶತ್ರುವಿನ ಕ್ರಿಯೆಗಳನ್ನು ಇವತ್ತು ದೇವರ ಹಸ್ತ ಅದನ್ನು ನಿರ್ಮೂಲ ಮಾಡಲಿದೆ. ಅದನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಆ ಕ್ರಿಯೆಗಳ ಇವತ್ತು ಯೇಸುವಿನ ನಾಮದಲ್ಲಿ ಅದು ಸುಟ್ಟು ನಾಶವಾಗಲಿದೆ. ನಂಬರು ಮಾತ್ರ ಇರೋ ಸ್ಥಳದಲ್ಲಿ ನಿಮ್ಮ ಬಲಗೈಯನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ಏಸಪ್ಪ ಹತ್ರ ಪ್ರಾರ್ಥನೆ ಮಾಡಿ, ಏಸಪ್ಪ ನಿಮ್ಮ ಹಸ್ತ, ನಿಮ್ಮ ಕೈ ನನ್ನ ಮೇಲೆ ಸ್ಥಿರವಾಗಿರ್ಲಪ್ಪ. ಕರ್ತನೇ ಯೇಸುವೇ, ನಿಮ್ಮ ಹಸ್ತ ನಮ್ಮ ಯಜಮಾನ್ರ ಮೇಲೆ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೋ ಅವ್ರ ಹೆಸರು ಇಟ್ಟು ಹೇಳಿ, ಎಸಪ್ಪ ನನ್ನ ಯಜಮಾನ್ರ ಮೇಲೆ, ನಮ್ಮ ತಾಯಿ ಮೇಲೆ, ನಮ್ಮ ತಂದೆ ಮೇಲೆ, ನನ್ನ ಮಕ್ಕಳ ಮೇಲೆ, ನಮ್ಮ ಅತ್ತೆ ಮೇಲೆ, ನಮ್ಮ ಮಾವಂದ್ರ ಮೇಲೆ, ನನ್ನ ಸೊಸೆ ಮೇಲೆ ನಿಮ್ಮ ಕೈ ಸ್ಥಿರವಾಗಿಡಪ್ಪ. ನಿನ್ನ ಭುಜ ಈಗ ಬಲಪಡಿಸ್ಲಪ್ಪ. ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ, ನನ್ನ ಮಕ್ಕಳಿಗೆ ವಿರೋಧವಾಗಿ, ನಮ್ಮ ಆಸ್ತಿಗೆ ವಿರೋಧವಾಗಿ, ನಮ್ಮ ಆರೋಗ್ಯಕ್ಕೆ ವಿರೋಧವಾಗಿ, ನಮ್ಮ ಸೇವೆಗೆ ವಿರೋಧವಾಗಿ, ನಮ್ಮ ಕಾರ್ಯಗಳಿಗೆ ವಿರೋಧವಾಗಿ ಕ್ರಿಯೆ ಮಾಡುತ್ತಿರುವಂಥ ಎಲ್ಲ ಕೆಡುಕಾದ ಸೈತಾನನ ತಂತ್ರಗಳು, ಯುಕ್ತಿಗಳು, ಕ್ರಿಯೆಗಳು, ಶಕ್ತಿಗಳು, ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಹಸ್ತ ಈಗಲೇ ಇಳಿದು ಆ ಕಾರ್ಯಗಳು ಎಲ್ಲ ಯೇಸುವಿನ ನಾಮದಲ್ಲಿ
ಭಂಗಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ. ಆ ಕ್ರಿಯೆಗಳ ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಬೇಕೆಂದು ಪ್ರಾರ್ಥಿಸ್ತೇನೆ. ಆ ಕ್ರಿಯೆಗಳ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಶಪಿಸಲ್ಪಡಬೇಕೆಂದು ಪ್ರಾರ್ಥಿಸ್ತೇನೆ. ಆ ಕ್ರಿಯೆಗಳ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿರ್ಮೂಲವಾಗಬೇಕು ಪ್ರಾರ್ಥಿಸಪ್ಪ. ಒಂದೊಂದು ಮನೆ ಮೇಲೆ ಈಗ ನಿಮ್ಮ ಹಸ್ತ ಇಳಿಬೇಕೆಂದು ಪ್ರಾರ್ಥಿಸ್ತೇನೆ. ಒಂದೊಂದು ಮನೆ ಮೇಲೆ ನಿಮ್ಮ ಭುಜ ಬಲಪಡಿಸಬೇಕಪ್ಪ. ಸಭೆಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ, ದೇಶಕ್ಕೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ ಕಾಣುತ್ತಿರುವಂಥ ಎಲ್ಲ ಸೈತಾನ ಕ್ರಿಯೆಗಳು ಯೇಸುವಿನ ಹಸ್ತದಿಂದ ಈಗ ಬಲವೀನಪಡಿಸಿದಕ್ಕಾಗಿ ಸ್ತೋತ್ರಪ್ಪ. ಒಬ್ಬೊಬ್ಬರ ಮುಟ್ಟಿ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ಬಲಪಡಿಸೋದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ, ಸೌಖ್ಯ ಕೊಡುತ್ತಿರೋದಕ್ಕಾಗಿ ಸ್ತೋತ್ರ, ರಕ್ಷಣೆನ ಕೊಡುತ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಉಂಟಾಗಲಿ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿ ದೇವರ ಮಕ್ಕಳೇ, ದೇವರ ಹಸ್ತ ನಿಮ್ಮ ಮೇಲೆ ಸ್ಥಿರವಾಗಿದೆ. ದೇವರ ಭುಜ ನಿಮ್ಮನ್ನು ಬಲಪಡಿಸಿದೆ. ಯಾವ ಸೈತನ ಕುತಂತ್ರವು ಇನ್ನು ನಿಮ್ಮಲ್ಲಿ ಕ್ರಿಯೆ ಮಾಡೋದು ದೇವರು ನಿಮ್ಮನ್ನು ಕಾಯುವಾತನೋ, ದೇವರು ನಿಮ್ಮನ್ನು ಕಾಪಾಡುವಾತನೋ, ದೇವರು ನಿಮ್ಮನ್ನು ಸಂರಕ್ಷಿಸುವಾತನೋ. ಧೈರ್ಯವಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.